ಸೋಮವಾರ ಬೆಳಗ್ಗೆ ಜೀವನ ಹೆಂಗಿರುತ್ತೆ? ಗಡಿಬಿಡಿ, 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 ಓಡು, 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 ಓಡು. ಸ್ಪೆಷಲಿ ಮಕ್ಳಿಗೆ ಸ್ಕೂಲ್ ಶುರು ಆಯಿತು. ಹಾಗಾಗಿ ಎಲ್ಲ ತಂದೆ ತಾಯಂದಿರು ಓಡ್ತಾ ಇರ್ತೀರ. ನಿಮಗೆ ಅಂತ ಸಮಯ ಸಿಗಲ್ಲ, ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ. ಅಂಥವ್ರಿಗಾಗಿ ಈ ವಿಡಿಯೋ. ಜಸ್ಟ್ ನಾನೇನು ಮಾಡ್ತಿದ್ದೀನಿ ಅಂತ ಶೇರ್ ಮಾಡ್ಕೊಳ್ತಿದ್ದೀನಿ. ಸಮಯ ಈಗ ನೀವು ನೋಡಿದ್ರೆ ಅರೌಂಡ್ 8:20. ಆ್ಯಕ್ಚುಲಿ ನಾನು 7:30 ಫ್ರೀ ಆಗಿದ್ದೀನಿ. ಈ ವಿಡಿಯೋ ಮಾಡೋಣ ಅಂತ ಈಗ ಅಂದ್ಕೊಂಡೆ. 7 ಗಂಟೆಗೆಲ್ಲ ನಾನು ಅಡುಗೆ, ತಿಂಡಿ, ಪಲ್ಯ ಎಲ್ಲ ಆಲ್ಮೋಸ್ಟ್ ಹೋಲ್ಸಮ್ ಮೀಲ್ಸ್ ಅರ್ಜೆಂಟ್ಗೇನು ಮಾಡ್ಕೊಂಡಿಲ್ಲ ಆಯಿತಾ. ಅರ್ಜೆಂಟ್ ಬೇಗ ಬೇಗನೆ ಮಾಡ್ತೀನಿ, ಆದರೆ ಇಷ್ಟೆಲ್ಲ ರೆಡಿ ಇದೆ. ಪ್ರಶಾಂತ್ ಕೂಡ ನನಗೆ ಹೆಲ್ಪ್ ಮಾಡಿದ್ರು. ಓಕೆ, ಈಗ ಎಪ್ಸಮ್ ಸಾಲ್ಟ್ ಹಾಕ್ಕೊಂಡು ಬಕೆಟಲ್ಲಿ ನೀರು ಇಟ್ಕೊಂಡು ಈ ಆ್ಯಪಲ್ ತಿಂದೆ, ಈ ಪುಸ್ತಕ ಓದ್ತಾ ಇದ್ದೀನಿ. ನೌ ಲೆಟ್ ಮಿ ಟೆಲ್ ಯು ಹೌ ಡಿಡ್ ಐ ಅಟೈನ್ ದಿಸ್, ಹೇಗೆ ನನಗೆ ಈ ಸಮಯ ಸಿಕ್ತು ಅಂತ. ಓಕೆ, ಮೊದಲನೇದಾಗಿ 4:15 ಎದ್ದೆ, ಜಿಮ್ಮಿಗೆ ಹೋದೆ, ವರ್ಕೌಟ್ ಮುಗಿಸ್ಕೊಂಡು ಬಂದಾಗ ನಾನು ಪ್ರಶಾಂತ್ ಸೇರಿ ಇಬ್ಬರು ಅಡುಗೆ ತಿಂಡಿ ಎಲ್ಲ ಮಾಡಿದ್ವಿ. ಮಕ್ಕಳನ್ನ ರೆಡಿ ಮಾಡಿದ್ವಿ, ಮಕ್ಳಿಗೆ ತಿನ್ನಿಸಿದ್ವಿ, ಬಸ್ಸಿಗೆ ಹತ್ಸಿದ್ವಿ, ಕಳಿಸಿದ್ವಿ. ಈಗ ನನ್ನ ಆಫೀಸ್ ಅರೌಂಡ್ 9:30, 10ಕ್ಕೆ ನಾನು ಹೋಗಬೇಕು. ಸೊ ಐ ಹ್ಯಾವ್ ಲಾಟ್ಸ್ ಆಫ್ ಟೈಮ್. ಐ ಆಮ್ ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್ ಟು ಯು ಆ್ಯಸ್ ವೆಲ್. ಓಕೆ, ಬಿಡುವೇ ಇಲ್ಲ ಕವಿತಾ ವರ್ಕೌಟ್ ಮಾಡೋದಕ್ಕೆ, ಆರೋಗ್ಯ ನೋಡ್ಕೊಳ್ಳೋದಕ್ಕೆ. 30ರಲ್ಲೇ 50 ವರ್ಷದವ್ರ ಥರ ಕಾಣಿಸ್ತಾ ಇದ್ದೀರಾ ನೀವು. ಎಸ್, ಬಿಡುವೇ ಇಲ್ಲ ಕವಿತಾ ಮಕ್ಳಿಗೇನು ಓದಿಸೋದಕ್ಕೆ. ಕಥೆ ಬುಕ್ ಓದಿಸಿ ರೀಡ್ ಕ್ಲಬ್ ಏನೋ ನೀವು ಕ್ರಿಯೇಟ್ ಮಾಡಿದ್ದೀರಾ, ಹೆಂಗೆ ಮಾಡೋದು, ಟೈಮೇ ಆಗ್ತಾಯಿಲ್ಲ. ಬಿಡುವೇ ಇಲ್ಲ ಕವಿತಾ, ಲೈಫ್ ಎಷ್ಟು ಬ್ಯುಸಿ ಆಗೋಗಿದೆ, ಓಡಬೇಕು ಆಫೀಸ್ಗೆ ಅಂತ ಹೇಳೋರಿಗೆಲ್ಲ ನನ್ನ ಒಂದೊಂದು ವಿನಂತಿ. ನಾನು ಇದೇ ಟ್ರ್ಯಾಪಲ್ಲೇ ಇದ್ದೆ, ಬಟ್ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಕಮ್ ಔಟ್ ಆಫ್ ಇಟ್. ಆಸೆಗಳು ಕಡಿಮೆ ಆದಾಗ, ರಿಕ್ವೈರ್ಮೆಂಟ್ ಕಡಿಮೆ ಆದಾಗ, ಸಣ್ಣ ಸಣ್ಣ ವಸ್ತುಗಳಲ್ಲಿ, ಸಣ್ಣ ಸಣ್ಣ ಕೆಲಸದಲ್ಲಿ ಖುಷಿ ಪಟ್ಟಾಗ ಜೀವನ ಸ್ವಲ್ಪ ಸರಾಗಕ್ಕೆ ಶುರುವಾಗುತ್ತೆ. ಈಗ ದೊಡ್ಡ ಮನೆ ಬೇಕು ಅಂತ ಊರಾಚೆ ಮನೆ ಕಟ್ಟಿಸ್ತೀರಾ ಕಷ್ಟಪಟ್ಟು, ಇನ್ನೆಲ್ಲೋ ಆಫೀಸ್ಗೆ ಹೋಗ್ತೀರಾ. ಈ ಟ್ರಾವೆಲ್ ಟೈಮ್ ಸೇವ್ ಆಗ್ತಾಯಿದೆ ನನಗೆ. ನಾನು ಗಿರಿನಗರದಲ್ಲಿದ್ದೀನಿ, ಇಲ್ಲಿಂದ 500 ಮೀಟ್ರಿಗೆ ಹೋದರೆ ನನ್ನ ಆಫೀಸು. ನಮ್ಮ ಬಾಸ್ ಹೇಳೋರು, ನಿನಗೆ ನಿನ್ನ ಮನೆ ಹತ್ರನೇ ಆಫೀಸ್ ಸಿಗುತ್ತಾ ನಿನಗೆ ಅಂತ. ಟುಡೇ ಐ ಡಿಡ್ ದ್ಯಾಟ್. ಯಾಕಂದರೆ ನಾನು ಯಾವತ್ತೂ ಅದನ್ನು ಅಂದ್ಕೊಂಡಿದ್ದನ್ನ, ನೀವೇನು ಅನ್ಕೋತಿರೋ ಅದು ನಿಮಗೆ ಸಿಗುತ್ತೆ. ಆ್ಯಂಡ್ ಯು ಆರ್ ಪಾಸಿಟಿವ್ ಅಬೌಟ್ ವಾಟ್ ಯು ವಾಂಟ್, ಯು ವಿಲ್ ಡೆಫಿನೆಟ್ಲಿ ಗೆಟ್ ಇಟ್. ಆ್ಯಂಡ್ ಎಸ್, ಐ ಆಮ್ ಸಕ್ಸಸ್ಫುಲ್ ಅಟ್ ಡೂಯಿಂಗ್ ದ್ಯಾಟ್. ಮತ್ತು ವಸ್ತುಗಳ ಆಸೆ, ಬಟ್ಟೆಗಳ ಆಸೆ, ಒಡವೆಗಳ ಆಸೆ ಅಂಥದ್ದೆಲ್ಲ ಕಡಿಮೆ ಆದಾಗ, ಇರೋದ್ರಲ್ಲೇ ಖುಷಿ ಸಿಕ್ಕಿದಾಗ ಹೆಚ್ಚಿಗೆ ದುಡಿಬೇಕು, ಹೆಚ್ಚಿಗೆ ಸ್ಟ್ರೆಸ್ ಮಾಡ್ಕೋಬೇಕು, ಇನ್ನೂ ಎಕ್ಸ್ಟ್ರಾ 15% ಸ್ಯಾಲ್ರಿ ಸಿಗೋ ಕಡೆ ಜಂಪ್ ಆಗೋಣ, 30% ಹೈಕ್ ಸಿಗೋ ಕಡೆ ಜಂಪ್ ಆಗೋಣ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ನಮ್ಮ ಹೆಲ್ತ್ ಮುಖ್ಯ, ನನ್ನ ಜೀವನ ಮುಖ್ಯ, ನನಗಾಗಿ ನಾನು ಸಮಯ ಕಳೀಬೇಕು. ಆವಾಗಲೇ ನಾನು ಬೇರೆಯವ್ರಿಗೆ ಕೊಡೋದಕ್ಕೆ ಸಾಧ್ಯ. ತುಂಬಿದ್ದ ಕೊಡ ನಾನಾಗಿದ್ದಲ್ಲೇ ತಾನೇ ಬೇರೆಯವ್ರಿಗೆ ನೀರು ಕೊಡೋದಕ್ಕೆ ಸಾಧ್ಯ. ನನ್ನಲ್ಲೇ ಅಷ್ಟು ನ್ಯೂನತೆಗಳಿಟ್ಕೊಂಡು ನಾನೇ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಈಗ ನನಗೆ ಟೈಮಿಲ್ಲ, ಇಲ್ಲೋಡಿ ಮಗನ ಕರ್ಕೊಂಬ, ಡೇ ಕೇರಿಗೆ ಬಿಡು, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು. ಎಷ್ಟು ಸ್ಟ್ರೆಸ್ ತೊಗೋತಿದ್ದೀವಿ ನಾವು. ಸ್ಟ್ರೆಸ್ ನನಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ. ಸಣ್ಣ ಪುಟ್ಟ ಆಸೆಗಳನ್ನ ತೀರಿಸ್ಕೊಳ್ತಾ ಇದ್ದೀನಿ, ಹೆಲ್ತ್ ಬಗ್ಗೆ ಫೋಕಸ್ ಮಾಡ್ತಿದ್ದೀನಿ, ಹಣ್ಣು ಹಂಪಲು, ಬ್ಯಾಲೆನ್ಸ್ ಫುಡ್ಡು, ಪುಸ್ತಕ ಓದ್ತಾ ಇದ್ದೀನಿ, ಅದು ಇದು ಪ್ಲ್ಯಾನ್ ಮಾಡ್ತಾ ಇರ್ತೀನಿ ನಾನು. ಯಾಕೆ ನನ್ನ ತಲೆ ಸ್ವಲ್ಪ ಫ್ರೀಯಾಗಿ ಇಟ್ಕೊಳ್ಳೋದಕ್ಕೆ. ಮೇ ಬಿ ಮಲ್ಟಿ ಟಾಸ್ಕಿಂಗು, ತುಂಬ ಬ್ರೈನಿಂದ ವರ್ಕ್ ಆಗುತ್ತೆ ಆ ಥರ ಎಲ್ಲ ನನ್ನ ಫ್ರೆಂಡ್ಸ್ ಹೇಳ್ತಾರೆ. ಇಟ್ ಮೇ ಬಿ ಟ್ರೂ, ಬಟ್ ಎಲ್ಲದಕ್ಕೂ ಸ್ವಲ್ಪ ಜೀವನ ಸರಾಗವಾಗಿದ್ದಾಗಲೇ ಸಾಧ್ಯ, ಸ್ವಲ್ಪ ಎನರ್ಜಿ ಹೆಚ್ಚಿಗೆ ಆದಾಗಲೇ ಸಾಧ್ಯ. ಸೊ ಗೊತ್ತಿಲ್ಲ ಏನು ಮಾತಾಡ್ತಿದ್ದೀನಿ ಅಂತ. ಐ ಜಸ್ಟ್ ಥಾಟ್ ಐ ವಿಲ್ ಮೇಕ್ ಅ ವಿಡಿಯೋ ಆ್ಯಂಡ್ ಟೆಲ್ ಯು ದಟ್ ಇಟ್ ಈಸ್ ಪಾಸಿಬಲ್ ಟು ರಿಲ್ಯಾಕ್ಸ್. It is possible to sleep well, it is possible to rest well, it is possible to take care of your health. And ಎಲ್ಲ ಮಾಡಿಕೊಂಡು ಮಾಡೋದಕ್ಕೆ ಸಾಧ್ಯ. ನನಗೂ ಈಗ ಮನೆ ಚೆಲ್ಲಾಪಿಲ್ಲಿಯಾಗೇ ಇದೆ. ಎಲ್ಲರೂ ಬೆಂಗಳೂರವರು ಆಲ್ಮೋಸ್ಟ್ ಕೆಲಸದವ್ರನ್ನ ಅಫೋರ್ಡ್ ಮಾಡ್ಕೊಳ್ಳೋವಂಥ ಸಾಧ್ಯತೆ ಇದೆ ಅಲ್ವಾ. ಸೊ ಅವರಿದ್ದಾಗ ಹೆಚ್ಚಿಗೆ ಚಿಂತೆ ಮಾಡಬೇಡಿ, ಎಲ್ಲ ಕಡೆ ಪರ್ಫೆಕ್ಷನ್ ನೋಡೋಕ್ಕೆ ಹೋಗಬೇಡಿ. ನಿಮ್ಮ ಆರಾಮು, ನಿಮ್ಮ ಮನಸ್ಥಿತಿ, ನಿಮ್ಮ ಖುಷಿ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಲೆಟ್ಸ್ ಹ್ಯಾವ್ ಅ ಲೈಫ್ ವಿಚ್ ಇಸ್ ರಿಲ್ಯಾಕ್ಸ್ಡ್. ಈಗ ಒಂದು 10 ಗಂಟೆ ಹಂಗೆ ಆಫೀಸ್ಗೆ ಹೋಗ್ತೀನಿ, ಒಂದು 6-7 ಗಂಟೆ ಹಂಗೆ ಬರ್ತೀನಿ, ಮಕ್ಕಳನ್ನ ಕರ್ಕೊಂಬಂದು ಅವ್ರ ಜೊತೆಗೆ ಅವಾಗ ಪುಸ್ತಕ ಓದ್ತೀನಿ, ಅವಾಗ ಅವ್ರ ಜೊತೆಗೆ ಮಾತಾಡ್ತೀನಿ, ಅವ್ರ ದಿನ ಹೇಗೆ ಕಳೀತು ಅಂತ ಕೇಳ್ತೀನಿ. ಆ್ಯಂಡ್ ಐ ವಿಲ್ ಹ್ಯಾವ್ ಅ ಕಾಮ್ ಲೈಫ್ ಇಸ್ ವಾಟ್ ಐ ಆಮ್ ಹೋಪಿಂಗ್ ಫಾರ್. 2 ವಾರದಿಂದನೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅವ್ರ ಸ್ಕೂಲ್ ಶುರು ಆದಾಗ ನಾನು ಈ ಟೈಮ್ಗೆ ಅಡ್ಜಸ್ಟ್ ಆಗೋಣ ಅಂತ. ಸೊ ಇವತ್ತು ಬಹಳ ಖುಷಿ ಇದೆ ನನಗೆ ದಟ್ ಐ ಆಮ್ ಏಬಲ್ ಟು ಡೂ ವಾಟ್ ಐ ಥಾಟ್ ಆಫ್.
ಸೊ ಜಸ್ಟ್ ಶೇರಿಂಗ್ ಇಟ್ ವಿತ್ ಯು. ಹ್ಯಾವ್ ಅ ಗುಡ್ ಡೇ. ಬಾಯ್.